ನಮಸ್ಕಾರ ವೀಕ್ಷಕರೇ, ಈ ದಿನ ಸಂಚಿಕೆಯಲ್ಲಿ ತುಳಸಿ ಎಲೆ ಸೇವನೆಯಿಂದ ನಮ್ಮ ದೇಹಕ್ಕೆ ಸಿಗುವಂತಹ 5 ಆರೋಗ್ಯ ಲಾಭಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ಗೆಳೆಯರಿ. ಸ್ನೇಹಿತರೆ, ತುಳಸಿಯನ್ನು ಈ ಭೂಲೋಕದ ಸಂಜೀವಿನಿ ಎಂದರೆ ತಪ್ಪಾಗಲಾರದು. ಏಕೆಂದರೆ ಅನೇಕ ರೋಗಗಳನ್ನು ವಾಸಿ ಮಾಡುವಂತಹ ತಾಕತ್ತು ಈ ಒಂದು ತುಳಸಿ ಎಲೆಗಳಿಗಿದೆ. ಇದರ ಪ್ರಾಮುಖ್ಯತೆ ಬಗ್ಗೆ ಅರಿತಂತಹ ನಮ್ಮ ಹಿರಿಯರು ಅವುಗಳನ್ನು ಪ್ರತಿನಿತ್ಯ ಸೇವಿಸಿ ಆರೋಗ್ಯವಂತರಾಗಿದ್ದರು ಹಾಗೂ ಸದಾ ಚಟುವಟಿಕೆಯಿಂದ ಇರುತ್ತಿದ್ದರು ಮತ್ತು ಅವರ ಜೀವಿತಾವಧಿಯೂ ಕೂಡ ನಮಗಿಂತ 2 ಪಟ್ಟು ಹೆಚ್ಚಿರುತ್ತಿತ್ತು. ತುಳಸಿ ಎಲೆಗಳ ಆರೋಗ್ಯ ಪ್ರಯೋಜನಗಳು. ತುಳಸಿ ಎಲೆಗಳ ಸೇವನೆ ನಮ್ಮ ದೇಹಕ್ಕೆ ರೋಗನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಹೌದು ಗೆಳೆಯರಿ, ತುಳಸಿ ಎಲೆಗಳಲ್ಲಿ ಇರುವಂತಹ ಔಷಧೀಯ ಗುಣಗಳು ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿಯ ಕವಚವನ್ನು ನಿರ್ಮಾಣ ಮಾಡಿ ನಮಗೆ ಆಹಾರದ ಮೂಲಕ, ಗಾಳಿಯ ಮೂಲಕ, ನೀರಿನ ಮೂಲಕ ಹರಡುವಂತಹ ಸೋಂಕುಗಳಿಂದ ರಕ್ಷಣೆ ನೀಡುತ್ತವೆ. ಉದಾಹರಣೆಗೆ ಕೊರೋನಾ, ಅಸ್ತಮಾ, ಚರ್ಮ ಸೋಂಕುಗಳು ಹರಡದಂತೆ ನಮಗೆ ರಕ್ಷಣೆ ನೀಡುವಲ್ಲಿ ತುಳಸಿ ಎಲೆಗಳು ತುಂಬ ಸಹಕಾರಿಯಾಗಿವೆ. ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ತುಳಸಿ ಹೆಚ್ಚು ಪರಿಣಾಮಕಾರಿ. ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯನು ಹಲವಾರು ರೀತಿಯ ಒತ್ತಡಗಳಿಂದ ಬಳಲುತ್ತಿದ್ದಾನೆ. ಒತ್ತಡವೆಂದರೆ ಕೇವಲ ಮಾನಸಿಕ ಒತ್ತಡಗಳು ಮಾತ್ರವಲ್ಲ. ಹೆಚ್ಚಾಗಿ ಪದೇ ಕೆಲಸವನ್ನು ಮಾಡುವುದರಿಂದ ದೇಹಕ್ಕೆ ದಣಿವಾಗಿ ಒತ್ತಡ ಹೆಚ್ಚಾಗುತ್ತದೆ. ಈ ಒತ್ತಡಗಳನ್ನು ನಿವಾರಿಸುವಲ್ಲಿ ತುಳಸಿ ಎಲೆಗಳು ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತವೆ. ಅದು ಹೇಗೆಂದರೆ, ತುಳಸಿಯಲ್ಲಿ ಆಂಟಿ ಸ್ಟ್ರೆಸ್ ಗುಣಲಕ್ಷಣಗಳನ್ನು ಹೊಂದಿದ್ದು ಮನಸ್ಸನ್ನು ಪ್ರಶಾಂತಗೊಳಿಸುತ್ತದೆ. ಆದ್ದರಿಂದ ಪ್ರತಿನಿತ್ಯ ನಾವು ತುಳಸಿಯನ್ನು ಸೇವಿಸಲೇಬೇಕಾಗುತ್ತದೆ. ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟುವಲ್ಲಿ ತುಳಸಿ ಎಲೆಗಳು ಪ್ರಾಮುಖ್ಯತೆಯನ್ನು ವಹಿಸುತ್ತವೆ. ಹಲವಾರು ಜನರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಮಾತಾಡುವ ಸಂದರ್ಭದಲ್ಲಿ ನಮ್ಮ ಬಾಯಿಂದ ದುರ್ವಾಸನೆ ಬಂದರೆ ನಮ್ಮ ಜೊತೆ ಹೆಚ್ಚು ಸಮಯ ಮಾತಾಡಲು ಹಿಂಜರಿಯುತ್ತಾರೆ. ನಮ್ಮಲ್ಲಿ ಬಾಯಿಯ ದುರ್ವಾಸನೆ ಇದ್ದರೆ ನಮ್ಮ ಮನೆಗಳ ಬಾಗಿಲಲ್ಲಿ ಇರುವಂತಹ ತುಳಸಿ ಎಲೆಗಳನ್ನು ಸೇವಿಸುವುದರಿಂದ ಅದರಲ್ಲಿ ಇರುವಂತಹ ಮೌತ್ ಫ್ರೆಶ್ನರ್ ನಮ್ಮ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತದೆ ಮತ್ತು ಬಾಯಲ್ಲಿ ಹುಣ್ಣಾಗಿದ್ದರೆ ಗುಣಪಡಿಸುವ ದಿವ್ಯ ಔಷಧವಾಗಿದೆ. ಚರ್ಮ ರೋಗಗಳನ್ನು ಗುಣಪಡಿಸುವಲ್ಲಿ ತುಳಸಿ ಎಲೆ ದಿವ್ಯ ಔಷಧವಾಗಿ ಕೆಲಸ ಮಾಡುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಚರ್ಮದ ಆರೋಗ್ಯವನ್ನು ನಾವು ಉತ್ತಮವಾಗಿ ಇಟ್ಟುಕೊಳ್ಳುವುದು ಬಹುಮುಖ್ಯ. ಕೆಲವು ವೇಳೆ ನಾವು ಬಳಸುವ ಸೋಪಿನಿಂದ, ಸೇವಿಸುವ ಆಹಾರದಲ್ಲಿ ಉತ್ತಮ ಪೌಷ್ಟಿಕ ಆಹಾರ ಇಲ್ಲದೇ ಇದ್ದರೆ ಆ ಸಂದರ್ಭಗಳಲ್ಲಿ ಸೋಂಕಿನಿಂದ ಅಥವಾ ಅಪೌಷ್ಟಿಕತೆಯಿಂದ ಮುಖದಲ್ಲಿ, ಕೈಕಾಲುಗಳಲ್ಲಿ, ಕತ್ತು, ಹೊಟ್ಟೆಯ ಭಾಗದಲ್ಲಿ ಗುಳ್ಳೆಗಳು ಕಂಡುಬರುತ್ತವೆ. ಈ ಗುಳ್ಳೆಗಳು ಇರುವ ಜಾಗಕ್ಕೆ ತುಳಸಿಯನ್ನು ಪೇಸ್ಟ್ ಆಗಿ ಬಳಸುವುದರಿಂದ ಮತ್ತು ಸೇವನೆ ಮಾಡುವುದರಿಂದ ಗುಳ್ಳೆಗಳನ್ನು ನಿವಾರಿಸಿ ಚರ್ಮದ ಆರೋಗ್ಯವನ್ನು ಉತ್ತಮವಾಗಿ ಇರಿಸಿಕೊಳ್ಳಬಹುದು. ಶೀತ ಮತ್ತು ಕೆಮ್ಮು ಇದ್ದ ಸಂದರ್ಭದಲ್ಲಿ ತುಳಸಿಯನ್ನು ಬಳಸುವುದರಿಂದ ಕೆಮ್ಮು, ಶೀತವನ್ನು ನಿವಾರಿಸುತ್ತದೆ. ಶೀತ ಮತ್ತು ಕೆಮ್ಮು ಸಾಮಾನ್ಯವಾಗಿ ದೇಹಕ್ಕೆ ಉಷ್ಣವಾದಾಗ ಹೆಚ್ಚು ತಣ್ಣಗಿರುವ ಪಾನೀಯ ಮತ್ತು ಪದಾರ್ಥಗಳನ್ನು ಸೇವನೆ ಮಾಡಿದ ಸಂದರ್ಭದಲ್ಲಿ ಶೀತ, ಕೆಮ್ಮು ಕಂಡುಬರುತ್ತದೆ. ಇಂತಹ ಸಂದರ್ಭದಲ್ಲಿ ತುಳಸಿ ಎಲೆಗಳನ್ನು ಸೇವನೆ ಮಾಡುವುದರಿಂದ ತ್ವರಿತವಾಗಿ ಉಪಶಮನವನ್ನು ಪಡೆದುಕೊಳ್ಳಬಹುದು. ಹಾಗೆಯೇ ಅಸ್ತಮದಂತಹ ದೀರ್ಘಾವಧಿಯ ಕಾಯಿಲೆಯು ಬಾರದಂತೆ ತಡೆಗಟ್ಟುವ ಶಕ್ತಿ ತುಳಸಿ ಎಲೆಗಳಿಗೆ ಇದೆ. ಮತ್ತು ಪ್ರತಿನಿತ್ಯ ತುಳಸಿ ಎಲೆಗಳನ್ನು ಸೇವಿಸುವುದರಿಂದ ದೇಹದಲ್ಲಿ ಹೆಚ್ಚಾಗುವ ಆಮ್ಲತೆಯನ್ನು ಕಡಿಮೆ ಮಾಡಿ ಗ್ಯಾಸ್ಟ್ರಿಕ್ ಮತ್ತು ಉಳಿತೇಗನ್ನು ಹೋಗಲಾಡಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ. ತುಳಸಿ ಎಲೆಗಳನ್ನು ಸೇವಿಸುವ ವಿಧಾನ. ಸ್ನೇಹಿತರೆ, ತುಳಸಿಯನ್ನು ನಾವು ಪ್ರತಿನಿತ್ಯ ಬೆಳಗ್ಗೆ ತಿಂಡಿಯನ್ನು ತಿನ್ನುವುದಕ್ಕಿಂತ ಮುಂಚಿತವಾಗಿ ಖಾಲಿ ಹೊಟ್ಟೆಯಲ್ಲಿ 4 ರಿಂದ 5 ಎಲೆಗಳನ್ನು ಆರಿಸಿಕೊಂಡು ಅವುಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ನೇರವಾಗಿ ಅಗಿದು ತಿನ್ನುವುದರಿಂದ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಬಹುದು. ಸ್ನೇಹಿತರೆ, ಈಗ 2ನೇ ವಿಧಾನದಲ್ಲಿ ತುಳಸಿಯ ಕಷಾಯವನ್ನು ಮಾಡಿ ಯಾವ ರೀತಿ ನಾವು ಸೇವನೆ ಮಾಡಿದರೆ ನಮ್ಮ ದೇಹಕ್ಕೆ ಆರೋಗ್ಯ ಲಾಭಗಳು ದೊರೆತವೆ ಅನ್ನೋದನ್ನು ನಾವು ತಿಳಿಯೋಣ. ನೋಡಿ, ಈ ಥರ ನಾವೊಂದು ಬೌಲು ತೊಗೊಳ್ಬೇಕಾಗುತ್ತೆ. ಬೌಲ್ ತೊಗೊಂಡಾದ್ಮೇಲೆ ಏನು ನಾವು ಕತ್ತರಿಸ್ಕೊಂಡು ಇಟ್ಕೊಂಡಿರೋಂಥ ತುಳಸಿಗಳನ್ನು ಅದರಲ್ಲಿ ಚೆನ್ನಾಗಿ ಎದ್ದಬೇಕು. ಈ ಥರ ಎದ್ದಾಗ ಏನಂತಂದರೆ ಅದರಲ್ಲಿ ಏನಾದರೂ ಕೂಡ ಸಣ್ಣ ಸಣ್ಣ ಹುಳುಗಳು ಏನೇ ಇದ್ದರೂ ಕೂಡ ಅದನ್ನು ನೀರಲ್ಲಿ ಅದು ಬೇರ್ಪಡಿಸ್ಬೋದು ನಾವು ಆರಾಮಾಗಿ. ನೋಡಿರಿ, ಈ ಥರ ಚೆನ್ನಾಗಿ ನಾವು ತೊಳ್ಕೊಂಡು ಅನಂತರ ನೋಡಿರಿ ಇದರಲ್ಲಿ ಬೌಲಲ್ಲಿ ಕಾಣ್ತಾ ಇದೆ ನಿಮಗೆ ಇದೆಲ್ಲ ವೇಸ್ಟು. ಇದನ್ನೆಲ್ಲ ಏನು ಮಾಡಬೇಕು, ನಾವು ರಿಮೂವ್ ಮಾಡಬೇಕು. ಅನಂತರ ನೋಡಿರಿ, ನಾವು ಈ ಒಂದು ತುಳಸಿ ಕಷಾಯ ಮಾಡಲಿಕ್ಕೆ ಒಳಕಲ್ಲು ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ಕೂಡ ಕ್ಲೀನಾಗಿ ಸ್ವಚ್ಛವಾಗಿ ನಾವು ತೊಳ್ಕೊಂಡಿದ್ದೀವಿ ವೀಕ್ಷಕರೇ. ನೋಡಿರಿ, ತುಳಸಿ ಎಲ್ಲನೂ ಕೂಡ ಇಟ್ಕೊಂಡು ನೋಡಿರಿ, ಪ್ರತಿಯೊಂದು ಎಲೆಗಳನ್ನ ನಾವು ಈ ಥರ ಬಿಡಿಸಿ ಕಲ್ಲೊಳಗೆ ಹಾಕಬೇಕು. ಹಾಗೆಯೇ ಶುಂಠಿ ಕೂಡ ಯೂಸ್ ಮಾಡ್ತಾಯಿದ್ದೀವಿ. ಶುಂಠಿಯಲ್ಲಿ ಸ್ವಲ್ಪ ಶುಂಠಿ ಮಾತ್ರ ನಾವು ತೊಗೊಳ್ತಾ ಇದ್ದೀವಿ. ಯಾಕೆಂದರೆ ತುಳಸಿ ಮತ್ತು ಶುಂಠಿನ ನಾವು ಕಷಾಯ ಮಾಡಿ ಕುಡಿಯೋದ್ರಿಂದ ನಮಗೆ ಹಲವಾರು ರೀತಿಯ ಆರೋಗ್ಯ ಲಾಭಗಳು ದೊರೆತವೆ. ಹಾಗಾಗಿ ನಾವೇನು ಮಾಡಬೇಕು, ಚೆನ್ನಾಗಿ ತುಳಸಿ ಮತ್ತು ಶುಂಠಿನ ಚೆನ್ನಾಗಿ ಈ ಥರ ಜಜ್ಜಬೇಕಾಗುತ್ತೆ. ನೋಡಿರಿ, ಈ ಥರ ಚೆನ್ನಾಗಿ ಅದನ್ನು ರುಬ್ಬಬೇಕು ಒಳಕಲ್ಲಲ್ಲಿ. ನೋಡಿರಿ, ಸ್ವಲ್ಪ ಈ ಥರ ಮತ್ತೆ ನೋಡಬೇಕು, ತೆಗೆದು ನೋಡ್ತಾ ಇದ್ದೀವಿ.
ಅದಾದಮೇಲೆ ಮತ್ತೆ ಈಗ ರುಬ್ಬಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಳ್ಬೇಕು, ಚೆನ್ನಾಗಿ ನುಣ್ಣಗಾಗಬೇಕು. ಅದಾದಮೇಲೆ ನೋಡಿರಿ, ನಾನು ಗಾಜಿನ ಲೋಟನ ತೊಗೊಳ್ತಾ ಇದ್ದೀವಿ. ಯಾಕೆಂದರೆ ಅದರಿಂದ ಬರ್ತಂಥ ತುಳಸಿ ಮತ್ತು ಶುಂಠಿಯ ರಸವನ್ನು ಈ ಥರ ನಾವು ಚೆನ್ನಾಗಿ ಹಿಂಡ್ಕೋಬೇಕು. ಅದಾದಮೇಲೆ ಬೇಕಾದರೆ ನೀವು ಸ್ವಲ್ಪ ನೀರನ್ನು ಯೂಸ್ ಮಾಡ್ಕೋಬೋದು ಬೇಕಿದ್ದರೆ. ಈಗ ನೋಡಿರಿ, ಈಗ ತುಳಸಿ ಮತ್ತು ಶುಂಠಿ ಕಷಾಯ ರೆಡಿಯಾಗಿದೆ. ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ, ಶೀತ ಕೆಮ್ಮು ನಿವಾರಣೆ, ಬಾಯಿಯ ಆರೋಗ್ಯ, ಚರ್ಮ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಒತ್ತಡಗಳ ಜೊತೆಗೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ. ಆದ್ದರಿಂದ ನಮ್ಮ ಆಯುರ್ವೇದದಲ್ಲಿ ತುಳಸಿ ಎಲೆಯನ್ನು ಭೂಲೋಕದ ಸಂಜೀವಿನಿ ಎಂದು ಕರೆದಿದ್ದಾರೆ. ಆದ್ದರಿಂದ ನಾವು ಪ್ರತಿನಿತ್ಯ ತುಳಸಿ ಎಲೆಗಳನ್ನು ಸೇವಿಸಬೇಕಾಗುತ್ತದೆ. ಓಕೆ ಸ್ನೇಹಿತರೆ, ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.